ನಮ್ಮ ಮಂಗಳೂರು ಸ್ಟೈಲ್ ಕೋರಿ ರೊಟ್ಟಿ ಮಲ್ಪುಗನೆ. ಲೆಟ್ಸ್ ಸ್ಟಾರ್ಟ್. ಚಿಕನ್ 1/4 kg ಅಷ್ಟೇ ತಗೊಂಡಿದ್ದೇನೆ. ಕೋರಿ ರೊಟ್ಟಿಗೆ ಚಿಕನ್ ಸಾರು ತೆಳುವಾಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಒಂದು ಈರುಳ್ಳಿ, ಒಂದು ಗ್ರೀನ್ ಚಿಲ್ಲಿ, ಹೆಬ್ಬೆರಳಿನ ಗಾತ್ರದಲ್ಲಿ ಶುಂಠಿ ಮತ್ತು 4 ಎಲೆ ಕೊತ್ತಂಬರಿ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯಲಿಕ್ಕೆ ಇಡುವ. ಚಿಕನ್ ಮಸಾಲೆಯೊಂದಿಗೆ ಸರಿಯಾಗಿ ಬೇಯಲಿ. ಅಲ್ಲಿವರೆಗೆ ನಾವು ಸಾರಿಗೆ ಮಸಾಲ ರೆಡಿ ಮಾಡ್ಕೊಳ್ಳುವ. ಒಂದು ಬಾಣಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ತೆಂಗಿನೆಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಬೀಜ, ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಬೇಕು. ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಿದ್ದೇನೆ. ಈ ಮಸಾಲೆ ಸರಿಯಾಗಿ ಫ್ರೈ ಆದ ನಂತರ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ 5 ಎಳೆ ಬೆಳ್ಳುಳ್ಳಿ ಹಾಗೂ ಅರ್ಧ ನೀರುಳ್ಳಿ ಹಾಗೂ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ. ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿ, ಇಲ್ಲಿ ಕೆಂಪು ಮೆಣಸನ್ನು ಫಸ್ಟೇ ಫ್ರೈ ಮಾಡಿಟ್ಕೊಂಡಿದ್ದೇನೆ. 5 ಕಾಶ್ಮೀರ್ ಚಿಲ್ಲಿ, 5 ಬ್ಯಾಡಗಿ ಚಿಲ್ಲಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಚಿಕನ್ ಬೆಂದಿದೆ ನೋಡಿ. ಇಲ್ಲಿ ನಾನು ಇಬ್ಬರಿಗೆ ಆಗುವಷ್ಟು, ಒಂದೇ ಹೊತ್ತಿಗೆ ಆಗುವಷ್ಟು ಚಿಕನ್ ತಗೊಂಡಿರೋದು. ನೆಕ್ಸ್ಟ್ ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮಸಾಲೆ ಸರಿಯಾಗಿ ಕುದಿ ಬರಬೇಕು. ಇಲ್ಲಿ ಚಿಕನ್ ಸಾರು ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆನ ಯೂಸ್ ಮಾಡ್ಕೊಳ್ತಿದ್ದೇನೆ. ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ತಿದ್ದೇನೆ. ಆನಿಯನ್ ಫುಲ್ ಫ್ರೈ ಆಗಬೇಕು. ಈಗ ಸರ್ವ್ ಮಾಡುವ ಬನ್ನಿ. ಇದು ಮಂಗಳೂರು ಶೈಲಿಯ ಕೋರಿ ರೊಟ್ಟಿ. ನೀವು ಈ ರೆಸಿಪಿ ಇಷ್ಟಪಟ್ಟಿದ್ರೆ ಡೋಂಟ್ ಫರ್ಗೆಟ್ ಟು ಶೇರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್.
ಇನ್ನೂ ಒಳ್ಳೆ ರೆಸಿಪಿಗಳು ಬೇಕಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.